ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾವು ಭಾಳ ದಿನ ಆಯಿತು ಯಾವ ವೆಕೇಷನಿಗೆ ಹೋಗಿರಲಿಲ್ಲ. ಅದಕ್ಕೆ ಈ ಸಲ ಒಂದು ಶಾರ್ಟ್ ವೆಕೇಷನ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿವಿ. ಅದು ಸಿಯಾಟಲಿಂದ ಸ್ವಲ್ಪ ದೂರ. ಎಲ್ಲಿ ಹೋಗ್ತೀವಿ ಅನ್ನೋದು ಪ್ರಾಬಬ್ಲಿ ಈ ವ್ಲಾಗ್ ಮುಗಿಯೋಷ್ಟರಿಗೆ ನಿಮಗೆಲ್ಲ ಗೊತ್ತಾಗಿರ್ತದೆ. ಆ್ಯಂಡ್ ಸೊ ನಮಗೆ ಫ್ಲೈಟ್ ನಾಳೆನೇ ಇರೋದು. ಆ್ಯಂಡ್ ಮೇನ್ ಥಿಂಗ್ ಏನು ಬೇಕು ಹೇಳ್ರಿ, ಅದಕ್ಕೆ ನಮಗೆ ಪ್ಯಾಕಿಂಗ್ ಬೇಕು. ಪ್ಯಾಕಿಂಗ್ ಇನ್ನೂ ಮಾಡ್ಕೊಂಡಿಲ್ಲ. ಸೊ ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಈ ಸಲ ಏನು ಅಂದ್ಕೊಂಡೆ ಅಂದರೆ, ಪ್ಯಾಕಿಂಗ್ ನಮಗೆ ಸ್ವಲ್ಪ ಈಸಿ ಆಗಲಿ, ಆಮೇಲೆ ಅಲ್ಲಿ ನಮಗೆ ಐಟಮ್ಸ್ ನಾವು ಏನೇನು ತೊಗೊಂಡೋಗಿರ್ತೀವೋ ಅದೆಲ್ಲನೂ ಬೇಗ ಸಿಗಲಿ ಅಂತ ನಾನು ಈ ಥರದ್ರಲ್ಲಿ ಬ್ಯಾಗಲ್ಲಿ ನಾನು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಈಸಿಯಾಗಿ ಸಿಕ್ಬಿಡ್ತದಲ್ಲ ಇದ್ರೊಳಗೆ ಇಟ್ಕೊಂಡ್ರೆ. ಸೊ ಆರ್ಗನೈಸ್ ಮಾಡೋದಕ್ಕೂ ಚೆನ್ನಾಗಿರ್ತದೆ. ಆ್ಯಂಡ್ ನಾವು ಒಂದೇ ಸೂಟ್ಕೇಸ್ ತೊಗೊಂಡೋಗ್ತಾ ಇರೋದು, ಅಂದರೆ 1 ಈಚ್. ಅದಕ್ಕೆ ನಮಗೆ ತುಂಬ ಕಾಂಪ್ಲಿಕೇಟೆಡ್ ಆಗಬಾರ್ದು ಅಂದ್ಬಿಟ್ಟು ಈ ಸಲ ನಾನು ಇದನ್ನು ತರಿಸ್ಕೊಂಡಿದ್ದೆ. ಸೊ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಆಯಿತು, ನಂದಂತೂ ಪ್ಯಾಕಿಂಗ್ ಮುಗೀತು ಈಗ. ಸೊ ಕಾಸ್ಮೆಟಿಕ್ಸ್ ಎಲ್ಲನೂ ಇಟ್ಕೊಳ್ಳೋದಕ್ಕಾಗಲ್ಲ ಅಲ್ಲ, ಬಿಕಾಸ್ ನನಗೆ ಮತ್ತೆ ನಾಳೆ ರೆಡಿ ಆಗಿಬಿಟ್ಟು ಹೋಗಬೇಕು. ಅದೊಂದು ಫ್ಯೂ ಥಿಂಗ್ಸ್ ಇಟ್ಕೊಂಡಿನಿ ಅಷ್ಟೇ, ಅದು ಬಿಟ್ಟರೆ ಎಲ್ಲ ಆಯಿತು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಲ್ಲಿ ಟೈಮ್ 4:30 ಆಗದೆ ಬೆಳಗ್ಗೆ. ಆ್ಯಂಡ್ ನಮ್ಮದು ಲಗೇಜ್ ಎಲ್ಲ ಇವಾಗ ಪ್ಯಾಕ್ ಆಯಿತು. ಸೊ ಇವಾಗ ಹೊರಡ್ಬೇಕು ನಾವು. ಆ್ಯಂಡ್ ಕ್ಯಾಬ್ ಬಂತು ನಮ್ಮದು. ಕ್ಯಾಬಲ್ಲಿ ಹೊರಡ್ತಾ ಇದ್ದೀವಿ. ನೋಡ್ಬೋದು ಇನ್ನೂ ಕತ್ಲದೆ, ಬಿಕಾಸ್ ನಾವು ತುಂಬ ಅರ್ಲಿ ಮಾರ್ನಿಂಗ್ ಬಿಟ್ಟಿವಲ್ಲ. ಅದಕ್ಕೆ ಹೋಪ್ಫುಲಿ ಟ್ರಾಫಿಕ್ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊತೀವಿ. ಸೊ ಬೇಗ ರೀಚ್ ಆದರೆ ನಮ್ಗೆ ಅಷ್ಟೇ ಸಾಕು. ಆ್ಯಂಡ್ ಇಲ್ಲಿ ನೋಡ್ಬೋದು, ನಮ್ಗೆ ಆ್ಯಕ್ಚುಲಿ ಸಿಯಾಟ್ಲಲ್ಲಿ ರೋಡಲ್ಲೇ ಫ್ಲೈಟ್ಸ್ ಎಲ್ಲ ಕಾಣಿಸ್ತವೆ. ಆ್ಯಂಡ್ ವೆರಿ ನಿಯರ್ ಅಲ್ಲೇ ಕಾಣಿಸ್ತದೆ. ಸೊ ಇವಾಗ ಏರ್ಪೋರ್ಟ್ ಬಂತು. ನಾವು ತುಂಬಾ ಹತ್ತಿರ ಇದ್ದೀವಿ ಇವಾಗ. ಸೊ ಇನ್ನು 2 ಮಿನಿಟ್ಸಲ್ಲಿ ಹೋಗ್ತೀವಿ. ಇಲ್ಲಿ ನಾವು ಬುಕ್ ಮಾಡಿದ್ದು ಅಲಾಸ್ಕಾ ಏರ್ಲೈನ್ಸ್. ಸೊ ನಾವು ಇಲ್ಲಿ ಕೊಟ್ಟಿರ್ತಾರೆ ಬೋರ್ಡು, ಅಲಾಸ್ಕಾದ ಏರ್ಲೈನ್ಸ್ ಜಾಗದಲ್ಲೇ ನಾವು ಸೀದಾ ಒಳಗಡೆ ಹೋದರೆ ನಮಗೆ ಇಲ್ಲೇ ಚೆಕ್ ಇನ್ ಮಾಡೋದು ಎಲ್ಲನೂ ಎಂಟ್ರ್ ಆದ ತಕ್ಷಣವೇ ಇರ್ತದೆ. ನೀವಿಲ್ಲಿ ನೋಡ್ಬೋದು. ಬಟ್ ನಮ್ಮ ಹತ್ರ ಚೆಕ್ ಇನ್ ಬ್ಯಾಗ್ ಇರಲಿಲ್ಲ, ಜಸ್ಟ್ ಕ್ಯಾರಿ ಆನ್ ಇತ್ತು. ಅದಕ್ಕೆ ನಾವು ಸೀದಾನೇ ಒಳಗಡೆ ಹೋಗಿಬಿಟ್ವಿ. ಆ್ಯಂಡ್ ಇಲ್ಲಿಂದ ನೋಡ್ಬೋದು ದೂರದಲ್ಲಿ ಅಲ್ಲಿ ಸೆಕ್ಯೂರಿಟಿ ಚೆಕ್ ಇತ್ತು. ಸೊ ಅದರ ಆಪೋಸಿಟೇ ಸ್ಟಾರ್ಬಕ್ಸು. ನಾವು ಮಧ್ಯದಲ್ಲಿ ಏನಾದರೂ ತಿನ್ಲಿಕ್ಕೆ ಬೇಕಾಗ್ಬೋದು ಅಂತ ಇಲ್ಲಿ ಏನಾನ ತೊಗೊಳೋದಕ್ಕಂತ ಬಂದಿದ್ವಿ ಸ್ಟಾರ್ಬಕ್ಸಲ್ಲಿ. ಬಟ್ ನೋಡಿರಿ ಎಷ್ಟು ಕ್ಯೂ ಇದೆ ಅಂತ. ನಮಗಿಲ್ಲಿ ವೆಯ್ಟ್ ಮಾಡಲಿಕ್ಕೆ ಜಾಸ್ತಿ ಟೈಮ್ ಆಗಲಿಲ್ಲ. ಅದಕ್ಕೆ ಮತ್ತೆ ಬೇರೆ ಹುಡುಕೊಂಡ್ವಿ ಎಲ್ಲಿ ಹೋಗಬೇಕು ಅಂತ. ಆವಾಗ ನಮಗೆ ಅನಿಸ್ತು ನಾವು ಬೆಟರ್ ಹೊಟ್ಟೆ ತುಂಬ ಅಷ್ಟು ತೊಗೊಳ್ಳೋಣ ಅಂತ. ಅದಕ್ಕೆ ನಾವು ಕ್ಯೂಡೋಬಾಗೆ ಹೋದ್ವಿ. ಇದು ಮೆಕ್ಸಿಕನ್ ಫುಡ್. ಇಲ್ಲಿ ಸ್ವಲ್ಪ ಒಂದು ಬೌಲ್ ತೊಗೊಂಡ್ಬಿಟ್ರೆ ನನಗೆ ನನ್ನ ಹಸ್ಬೆಂಡ್ಗೆ ಹೊಟ್ಟೆ ತುಂಬ ಅಷ್ಟು ಆಗ್ತದೆ. ಅದಕ್ಕೆ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ವಿ ನಾವು. ನಾವು ನಮ್ಮ ಟರ್ಮಿನಲ್ಗೆ ಹೋಗಬೇಕು ಅಂದರೆ ಟ್ರೈನ್ ತೊಗೋಬೇಕು. ಅಂದರೆ ಈ ಟ್ರೈನು ಏರ್ಪೋರ್ಟ್ ಒಳಗೆ ಇರ್ತದೆ. ಇದು ಜಸ್ಟ್ ಟರ್ಮಿನಲ್ ಟು ಟರ್ಮಿನಲ್ ನಮಗೆ ಕರ್ಕೊಂಡು ಹೋಗೋದಕ್ಕೆ ಇರ್ತದೆ. ಅದಕ್ಕೆ ಇವಾಗ ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮದು ಫ್ಲೈಟ್ ಬೋರ್ಡಿಂಗ್ ಶುರು ಆಯಿತು. ಆ್ಯಂಡ್ ನಮ್ಮ ವೆಕೇಷನ್ ಇವಾಗ ಆಲ್ಮೋಸ್ಟ್ ಶುರು ಆಗ್ತಾ ಇದೆ. ಸೊ ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನಂತೂ ಸೋ ಮಚ್ ಎಕ್ಸೈಟೆಡ್. ಆ್ಯಕ್ಚುಲಿ ನಾವಿಬ್ಬರೂ ಅಷ್ಟೇ ಈಕ್ವಲಾಗಿ ಎಕ್ಸೈಟೆಡ್ ಆಗಿದ್ವಿ. ಯಾಕಂದರೆ ಇದು ನಮ್ಗೆ ಆ್ಯಕ್ಚುಲಿ ಭಾಳನೇ ವೆಯ್ಟ್ ಮಾಡಿಬಿಟ್ಟು ಈ ಟ್ರಿಪ್ಗೆ ಹೋಗ್ತಾ ಇರೋದು. ಎಂಜಾಯ್ ಮಾಡೋಣ ಬರ್ರಿ. ಈಗ ಟೇಕ್ ಆಫ್ ಆಗ್ತಾ ಇದೆ. ಆದರೆ ಇಲ್ಲಿ ಸ್ವಲ್ಪ ಮಳೆ ಇದೆ. ನಾನು ಮುಂಚೆ ಕ್ಲಿಪ್ಪಲ್ಲಿ ತೋರಿಸಿದ್ನಲ್ಲ, ಸ್ವಲ್ಪ ಹಾಗೆ ಜಿನಿ ಜಿನಿ ಮಳೆ ನಡೀತಾ ಇದೆ.
ಇಷ್ಟೇ ಕೊಡೋದು, ಪ್ರೆಟ್ಸಲ್ಸ್ ಮತ್ತು ಬಿಸ್ಕೆಟ್. ನಮ್ದು ಆ್ಯಕ್ಚುಲಿ ಫ್ಲೈಟ್ 6 hours ಇರೋದು, ಬಟ್ ಇದಿಷ್ಟೇ ಕೊಡೋದು. ಅದು ಬಿಟ್ಟರೆ ನಮಗೆ ಕಾಫಿ, ಜ್ಯೂಸ್ ಆ ಥರ ಇತ್ತು. ಅದಕ್ಕಂತಲೇ ನಾವು ಫುಡ್ ತೊಗೊಂಡು ಬಂದಿದ್ದು. ನೋಡಿದ್ರಲ್ಲ ನಾವೆಲ್ಲಿ ಬಂದ್ವಿ ಅಂತ. ನಾವು ಬಂದಿರೋದು ಮಯಾಮಿಗೆ. ಸೊ ಅದು ನಮ್ಮ ಊರಿಂದ ಸಿಯಾಟ್ಲಿಂದ ಮಯಾಮಿಗೆ ಆಲ್ಮೋಸ್ಟ್ 6 hours ನಾವು ಫ್ಲೈಟ್ ಜರ್ನಿ ಮಾಡಿಕೊಂಡು ಬಂದಿರೋದು. ಸೊ ಮಯಾಮಿ ಇರೋದು ಫ್ಲೋರಿಡಾ ಅಲ್ಲಿ. ಇವಾಗಿಂದ ನಮ್ಮ ಬ್ಲಾಗ್ಸ್ ಎಲ್ಲ ಬರೋದು ಸ್ವಲ್ಪ ಪಾರ್ಟ್ ಆಫ್ ಫ್ಲೋರಿಡಾನ ಕವರ್ ಮಾಡ್ತೀವಿ ನಾವು. ಆ್ಯಂಡ್ ನಮ್ಮ ವೆಕೇಷನ್ ಬಂದ್ಬಿಟ್ಟು 4 days ಇರೋದು. ಸೊ 4 days ಫುಲ್ಲ ನಾವು ಇದನ್ನೇ ಕವರ್ ಮಾಡೋಣ. ಸೊ ಇವಾಗ ನಾವು ಹೋಗ್ತಿರೋದು ಟ್ರೈನ್ ತೊಗೊಳೋದಕ್ಕೆ. ಟ್ರೈನ್ ತೊಗೊಂಡು ನಾವು ಅಲ್ಲಿಂದ ರೆಂಟಲ್ ಕಾರ್ ಹತ್ರ ಹೋಗ್ತೀವಿ. ಸೊ ನಾವು ಆ್ಯಕ್ಚುಲಿ ರೆಂಟಲ್ ಕಾರ್ನ ಬುಕ್ ಮಾಡ್ಕೊಂಡಿದ್ವಿ ಇಲ್ಲೆಲ್ಲ ಓಡಾಡೋದಕ್ಕೆ. ಅದಕ್ಕೆ ರೆಂಟಲ್ ಕಾರ್ ತೊಗೊಳ್ಳೋಣ ಬನ್ನಿ. ಸೊ ನಾವು ಬುಕ್ ಮಾಡಿರೋದು ಬಜೆಟಲ್ಲಿ ರೆಂಟಲ್ ಕಾರು. ಇವಾಗ ಇಲ್ಲಿ ಹೋಗ್ಬಿಟ್ಟು ಲೈಸೆನ್ಸ್ ಎಲ್ಲ ತೋರಿಸಿ ಅವ್ರೊಂದು ಸ್ವಲ್ಪ ವೆರಿಫೈ ಮಾಡಿಕೊಂಡು ಆಮೇಲೆ ನಮಗೆ ಕೀಸ್ ಕೊಡ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಕಾರ್ಸ್ ಅವೆ. ಸೊ ಯಾವ ಟೈಪ್ ಕಾರ್ ನಾವು ಬುಕ್ ಮಾಡಿರ್ತೀವಲ್ಲ ಅದರಲ್ಲಿಂದು ಒಂದು ಕಾರ್ ನಮಗೆ ಅಂತ ಅಸೈನ್ ಮಾಡಿರ್ತಾರೆ ಅವರು. ಸೊ ನಮಗೆ ನಂಬರ್ ಕೊಟ್ಟಿರೋದು A44. ಇಲ್ಲಿ ನೋಡ್ಬೋದು ನಾವು C44 ಇದ್ದೀವಿ ಇವಾಗ. ಸೊ ಅಲ್ಲಿದೆ A44. ಈ ಕಾರ್ ಅವ್ರು ನಮಗೆ ಕೊಟ್ಟಿರೋದು. ನಮಗೆ ಯಾವ್ದಾನ ಕಾರ್ ಕೊಟ್ಟರೆ ಅದು ಏನಾದರೂ ಸ್ಕ್ರ್ಯಾಚಸ್ ಅದ, ಚೆನ್ನಾಗದ ಇಲ್ಲ ಅಂತ ನೋಡಬೇಕು. ಇಲ್ಲ ಅಂದರೆ ಆಮೇಲೆ ನಾವು ಕಾರ್ ವಾಪಸ್ ಕೊಟ್ಟ ಮೇಲೆ ಆ ಮಾರ್ಕ್ ನಾವು ಮಾಡೀವಿ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಾವು ಯಾವಾಗಲೂ ವಿಡಿಯೋ ಇಲ್ಲ ಅಂದರೆ ಫೋಟೋ ಎಲ್ಲ ತಗೊಂಡಿರ್ತೀವಿ. ಸೊ ನಮಗೆ ಇವಾಗ ಕಾರ್ ಸಿಕ್ತು ಆಫ್ಟರ್ 1 hour ವೆಯ್ಟ್. ಭಾಳನೇ ರಶ್ ಇತ್ತು, ಕ್ಯೂ ದೊಡ್ಡದಿತ್ತು. ಆ್ಯಂಡ್ ಇವಾಗ ನಾವು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿಬಿಟ್ಟು ದೆನ್ ನಾವು ಸ್ವಲ್ಪ ಹೊರಗಡೆ ಹಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿವಿ. ಸೊ ಹೋಟೆಲ್ಗೆ ಹೋಗೋಣ ಬರ್ರಿ. ಮೈಕ್ರೋವೇವ್ ಕೊಟ್ಟಾರೆ. ಇದು ಕಾಫಿ ಮಾಡ್ಕೊಳ್ಳೋದು. ದೆನ್ ಫ್ರಿಡ್ಜ್ ಅದೇ, ಮಿನಿ ಫ್ರಿಡ್ಜ್, ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಡಬಲ್ ಕಾಟ್ದು 2 ಬೆಡ್ ಅದೇ.
ಸೊ ನಮಗೆ ಟಿ ವಿ ಆ್ಯಂಡ್ ಇಲ್ಲಿ ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಕ್ಲಾಸೆಟ್, ನಮಗೆ ಐರನ್ ಬಾಕ್ಸ್, ಐರನ್ ಸ್ಟ್ಯಾಂಡ್. ವ್ಯೂ ನೋಡೋಣ ಇಲ್ಲಿ. ನಮಗೆ ಬಿಲ್ಡಿಂಗ್ ವ್ಯೂ ಇರೋದು. ಸೊ ಒಂದು ಚಿಕ್ಕದು ಬಾತ್ರೂಮ್. ನಾವಿವಾಗ ಒಂದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಹೋಟೆಲ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಫ್ರೆಶ್ ಆಗಿ ನಾವಿವಾಗ ಸುಮ್ಮನೆ ಹಾಗೆ ಶಾಪಿಂಗ್ ಥರ ಒಂದು ಸ್ಮಾಲ್ ಶಾಪಿಂಗ್ और ವಿಂಡೋ ಶಾಪಿಂಗ್ ಥರ ಏನಾದರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ಡಾಲ್ಫಿನ್ ಮಾಲ್. ಇಲ್ಲಿ ಔಟ್ಲೆಟ್ ಮಾಲ್ಸ್ ಎಲ್ಲಾನು ಇದ್ರೊಳಗೆ ಅವೆ, ಲೈಕ್ ಮೈಕಲ್ ಕಾರ್ಸ್, ಕೋಚ್, ಆ ಥರ ಕೊಲಂಬಿಯಾ ಆ್ಯಂಡ್ ಎಷ್ಟೊಂದು ಅದೇ. ಸೊ ನೋಡೋಣ. ನಮ್ಮದು ವಿಂಡೋ ಶಾಪಿಂಗ್ ಆದಮೇಲೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ನ ಹುಡುಕೊಂಡು ಹೋಗಿದ್ವಿ. ಸೊ ನಾವು ಬೇಸಿಕ್ ಥಿಂಗ್ಸ್ನೇ ತೊಗೊಂಡ್ವಿ. ಇದು ಬೇಬಿಕಾರ್ನ್ ಮಂಚೂರಿಯನ್, ಆಮೇಲೆ ಬಟರ್ ನಾನ್ ಆ್ಯಂಡ್ ಒಂದು ಗ್ರೇವಿ ತೊಗೊಂಡಿದ್ವಿ. ಇಲ್ಲೆಲ್ಲ ಹೇಗೆ ಅಂದರೆ ಗ್ರೇವಿಗೆ ರೈಸ್ ಅವರೇ ಕೊಡ್ತಾರೆ. ಸೊ ಅದಿತ್ತು. ಅದಾದಮೇಲೆ ಲಸ್ಸಿ ತೊಗೊಂಡಿದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು. ನಾವಿಲ್ಲಿ ಫುಲ್ ಚಳಿಯಿಂದ ಹೋಗಿದ್ವಲ್ಲ, ಸೊ ನಮಗೆ ಬೇಕಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.